ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ರುದಿರಂ ಕನ್ನಡ ಮೂವಿ ರಿಲೀಸ್ ಆಗಿದೆ. ಎಲ್ಲರೂ ಕೂಡ ತುಂಬಾ ಅದ್ಭುತವಾಗಿ ಮೂವಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಅಂಡ್ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಹೊರಟಿದ್ವಿ ನೋಡ್ಕೊಂಬರೋಣ ಅಂತ. ಹೇಗಿದೆ ಏನು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಫುಲ್ಲು ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಎಲ್ಲರೂ ನೋಡ್ಕೊಂಬನ್ನಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್. ಸೂಪರ್ ಆಗಿತ್ತು. ಹೌದಾ? ನನಗೆ ಇಷ್ಟ ಆಯಿತು. ಆಡಿಯನ್ಸ್ಗೆ ಏನು ಹೇಳ್ತೀರಾ? ಆಡಿಯನ್ಸ್ಗೆ ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂದಾಗ, ಒಳ್ಳೆ ಸಿನಿಮಾ ಬಂದಾಗ ದಯವಿಟ್ಟು ಬಂದು ನೋಡಿ ಅನ್ನೋದು ನನ್ನ ಅನಿಸಿಕೆ, ನನ್ನ ಮಾತು. ಓಕೆ, ಈ ಮೂವಿಲಿ ಯಾರು ಆ್ಯಕ್ಟ್ ಮಾಡಿದ್ರು ಮೇನ್ ಲೀಡರ್? ರಾಜೀವ್ ಶೆಟ್ಟಿ ಅವ್ರು ಎಲ್ಲರಿಗೂ ಗೊತ್ತಲ್ವಾ? ಹೌದಾ? ಸರಿ ಮೇಡಮ್, ಆಯಿತು. ಎಷ್ಟೋ ಜನಗಳು ನೋಡಲ್ವಲ್ಲ. ಮನಸ್ಸಿನ ಮಾತುಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾದಲ್ಲಿ. ಥ್ಯಾಂಕ್ ಯು. ಹಾಯ್ ಮೇಡಮ್. ಹಲೋ. ಮೂವಿ ನೋಡಿದ್ರಲ್ಲ, ಹೇಗೆ ಅನಿಸ್ತು? ರುದಿರಂ ಫಿಲ್ಮ್ ಆ್ಯಕ್ಚುಲಿ ನನಗೆ ಶಾಕ್ ಆಗ್ತಾ ಇದೆ. ನಾನು ಯೂಶಲಿ ಯಾವ ಫಿಲ್ಮ್ ಅಂದರೂ ಫಾಲೋ ಮಾಡ್ತಿದ್ದೆ. ಮೇ ಬಿ ಇದು ನಾನು 2024 ಡಿಸೆಂಬರಲ್ಲಿ ರಿಲೀಸ್ ಆಗಿದೆಯಲ್ಲ, ಅದು ಮಲಯಾಳಂ ಮತ್ತು ರುದಿರಂ ಕನ್ನಡ ಮೂವಿ ನೋಡ್ಕೊಂಡ್ ಬಂದ್ವಿ. ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಮೂವಿ ಮೂಡ್ ಬಂದಿದೆ. ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಅಂಡ್ ಲೊಕೇಶನ್ಸ್ ಆಗಿರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಇದರಲ್ಲಿ ಹೀರೋ ಆಗಿ ಮಾಡಿರೋದು ರಾಜೀವ್ ಶೆಟ್ಟಿ ಸರ್. ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ ಇದರಲ್ಲಿ. ದಯವಿಟ್ಟು ಯಾರು ಮೂವಿ ನೋಡಿಲ್ಲ ಅವರೆಲ್ಲ ಪ್ರತಿಯೊಬ್ಬರು ಕೂಡ ಹೋಗಿ ಮೂವಿ ನೋಡ್ಕೊಂಡ್ಬನ್ನಿ. ಇಂಥ ಮೂವಿ ಬಂದಾಗ ಯಾರು ಕೂಡ ಮಿಸ್ ಮಾಡ್ಕೊಂಬೇಡಿ. ದಯವಿಟ್ಟು ಹೋಗಿ ಎಲ್ಲರೂ ಮೂವಿ ನೋಡಿ. ಅಂಡ್ ಅವ್ರ ಟೀಮ್ಗೂ ಅಂಡ್ ಡೈರೆಕ್ಟರ್ ಸರ್ಗೂ ಕೂಡ ಆಲ್ ದ ಬೆಸ್ಟ್. ದಯವಿಟ್ಟು ಎಲ್ಲರೂ ಹೋಗಿ ಮೂವಿ ನೋಡ್ಕೊಂಡ್ಬನ್ನಿ. ಥ್ಯಾಂಕ್ ಯು ಸೊ ಮಚ್.